ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಶ್ರೀಮತಿ. ನಾನು ನಿಮ್ಮ ಪ್ರೀತಿಯ ರಚನಾ. ನಾನು ಇವತ್ತು ನಿಮ್ಮ ಜೊತೆ ಒಂದು DIYನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಂದರೆ, ನಾನಿಲ್ಲಿ ಟಿ ವಿ ಯೂನಿಟಿಗೆ ಒಂದು ಸ್ಲೈಡಿಂಗ್ ಡೋರ್ ಮಾಡೋಣ ಅಂತ ಇದ್ದೀನಿ. ಸೊ ಮೇಕ್ ಓವರ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಏನೇನು ಬೇಕಂತ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ಸನ್ ಬೋರ್ಡ್ ಅಂತ ಹೇಳ್ತಾರೆ, ಅಥವಾ ಫೋಮ್ ಶೀಟ್ ಅಂತಲೂ ಹೇಳ್ತಾರೆ. ಇದು ಸ್ಟೇಷ್ನರಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಸೊ ಇದನ್ನು ನಾನು 5 mm ಥಿಕ್ನೆಸ್ ಇರೋ ಒಂದು ಶೀಟನ್ನು ತೊಗೊಂಡಿದ್ದೀನಿ. ಬೇರೆ ಬೇರೆ ಥಿಕ್ನೆಸ್ಸಿಂದು ಶೀಟ್ ಸಿಗುತ್ತೆ. ಸೊ ಇದಕ್ಕೆ ನಾನೀಗ 5 mm ಥಿಕ್ನೆಸ್ಸಿನ ಶೀಟ್ ತೊಗೊಂಡಿದ್ದೀನಿ. ಸೊ ಇದರ ಜೊತೆಗೆ ನಾನು ಡಬಲ್ ಸೈಡ್ ಗಮ್ ಟೇಪನ್ನು ತೊಗೊಳ್ತಾ ಇದ್ದೀನಿ. ಇದು ಕೂಡ ಫೋಮಿಂದೆ. ಸೊ ಇದು ಈ ರೀತಿಯಾಗಿರುತ್ತೆ ನೋಡಿ, ಈ ರೀತಿಯಾಗಿದೆ. ಸೊ ಇದರ ಜೊತೆಗೆ ನಾನು ಸ್ಕೇಲು, ಪೆನ್ನು, ರೇಡಿಯಂ ಕಟರ್, ಹಾಗೆ ಮೆಜರಿಂಗ್ ಟೇಪ್, ಸೀಸರನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ವಾಲ್ಪೇಪರ್, ಇದು ಸೆಲ್ಫ್ ಎದೆಸಿವ್ ಆಗಿರುತ್ತೆ. ಸೊ ಇದನ್ನು ನಾವು ಈ ರೀತಿ ಹಿಂದುಗಡೆ ಈ ಶೀಟನ್ನು ತೆಗೆದ್ರೆ ಚೆನ್ನಾಗಿ ಅಂಟಿಸ್ಬೋದು. ಇಲ್ಲಿ ನಾನು ವಾಲಿಗೆ ಹಾಗೂ ಟಿ ವಿ ಯೂನಿಟಿನ ಮೇಲ್ಗಡೆ ಎಲ್ಲ ಅಂಟಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದೇ ಶೀಟನ್ನು ನಾವು ಸ್ಲೈಡಿಂಗ್ ಡೋರ್ ಮಾಡಿದಾಗ ಈ ಸನ್ ಬೋರ್ಡಿಗೂ ಕೂಡ ಹಚ್ಚಬಹುದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹೇಗೆ ಮಾಡೋದೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇದು ನಾನು ಸ್ಲೈಡ್ ಮಾಡಲಿಕ್ಕೆ ಈಸಿ ಆಗೋದಕ್ಕೆ ಕೇಬಲ್ ಹೈಡರನ್ನು ತೊಗೊಂಡಿದ್ದೀನಿ. ಕಾರ್ಡ್ ಹೈಡರ್, ಕೇಬಲ್ ಹೈಡರ್ ಅಂತ ಹೇಳ್ತಾರೆ ಇದನ್ನು. ಈ ವೈಯರೆಲ್ಲ ಹೈಡ್ ಮಾಡೋಕ್ಕೋಸ್ಕರ ಇರುವಂಥ ಇದೊಂದು ಪೈಪು ರೆಕ್ಟ್ಯಾಂಗಲ್, ಇದನ್ನು ಒಂದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಮೊದಲಿಗೆ ನಾನು ಟಿ ವಿ ಯೂನಿಟಿನ ಅಗಲವನ್ನು ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕರೆಕ್ಟಾಗಿ ಮೆಜರ್ ಮಾಡ್ಕೋಬೇಕು. ಸೊ ಈಗ ನಾನು ಹೇಳಿದ್ನಲ್ಲ ನಿಮಗೆ ನೋಡಿ, ಈ ರೀತಿಯಾಗಿರುತ್ತೆ ಈ ಪೈಪು. ಇದ್ರ ಒಳಗಡೆ ಎಲ್ಲ ಕೇಬಲ್ ಕುಂತಿರುತ್ತೆ. ಸೊ ಇದರ ಒಂದು ಭಾಗನ ನಾನೀಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಒಳಗಡೆ ಎಲ್ಲ ಕೇಬಲನ್ನು ಹಾಕುವಂಥದ್ದಿದು. ಸೊ ಹಿಂದ್ಗಡೆ ಈ ರೀತಿ ಫ್ಲ್ಯಾಟಾಗಿರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡಿಬಿಟ್ಟು ಸ್ಲೈಡಿಂಗ್ ಡೋರ್ ಮಾಡ್ತೀನಿ. ಈ ಕಡೆ ನಾನೀಗ ಈ ಟೇಪಲ್ಲಿ ಡಬಲ್ ಸೈಡ್ ಟೇಪ್, ಗಮ್ ಟೇಪ್ ಇದೆಯಲ್ಲ, ಇದನ್ನು ನಾನು ಮೆಜರ್ ಮಾಡಿ ಆದಮೇಲೆ ಅಂಟಿಸ್ತೀನಿ, ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದಂತ. ಸೊ ಮೊದಲಿಗೆ ನಾನು ಟಿ ವಿ ಯೂನಿಟಿನ ಮೆಜರ್ ತೊಗೊಂಡಿದ್ನಲ್ಲ, ಅದೇ ಇದಕ್ಕೆ ನಾನೀಗ ಈ ಪೈಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬನ್ನಿ ಕಟ್ ಮಾಡೋಣ. ಇದನ್ನು ರೇಡಿಯಂ ಕಟರಿಂದನೂ ಕೂಡ ಕಟ್ ಮಾಡಬಹುದು. ನಾನಿಲ್ಲಿ ಸೀಸರ್ ಹತ್ರನೇ ಇತ್ತಲ್ಲ ಅಂತ ಸೀಸರಿಂದನೇ ಮಾಡ್ತಾ ಇದ್ದೀನಿ. ಎಜ್ಜನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂಚೂರು ಬೆಂಡ್ ಮಾಡಿದ್ರೆ ಸಾಕು, ಈಸಿಯಾಗಿ ಕಟ್ ಮಾಡಲಿಕ್ಕಾಗತ್ತೆ ಇದು ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಫ್ಲ್ಯಾಟ್ ಇರೋ ಸೈಡಲ್ಲೆಲ್ಲ ನಾನೀಗ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸ್ತಾ ಹೋಗ್ತೀನಿ. ಇದು ಅಂಟಿಸುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಆ ಲೆಂತ್ ಇದೆಯಲ್ಲ ಪೈಪಿಂದು, ಅದಕ್ಕಿಂತ ಹೊರಗಡೆ ಹೋಗಬಾರ್ದಿದು. ಸೊ ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಅಂಟಿಸೋಣ ನೋಡಿ. ಈ ರೀತಿಯಾಗಿ ಎಲ್ಲ ಕಡೆ ನಾನು ಸಣ್ಣ ಸಣ್ಣ ಪೀಸನ್ನು ಅಂಟಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೇಲ್ಗಡೆ ಇದು ಶೀಟ್ ಇದೆಯಲ್ಲ, ಇದನ್ನು ತೆಗೆದ್ರೆ ಈಸಿಯಾಗಿ ನಾವು ಸ್ಟಿಕ್ ಮಾಡ್ಕೋಬಹುದು. ಈ ಎಲ್ಲ ಗಮ್ ಟೇಪಿನ ಶೀಟನ್ನು ಈಗ ರಿಮೂವ್ ಮಾಡಿಕೊಂಡು ನೋಡಿ, ಈ ರೀತಿ ಟಿ ವಿ ಯೂನಿಟಿನ ಆ ಬಾಕ್ಸ್ ಇದೆಯಲ್ಲ, ಅದರ ಎಡ್ಜನ್ನು ನೋಡಿಕೊಂಡು ಅಂಟಿಸ್ಕೋಬೇಕು. ಯಾಕಂದರೆ ಅದು ಹೊರಗಡೆನೂ ಬರಬಾರ್ದು, ತುಂಬ ಒಳಗಡೆನೂ ಹೋಗಬಾರ್ದು. ಈ ರೀತಿಯಾಗಿ ನಾನು ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ. ಇದೀಗ ಆಗಿದೆ, ತುಂಬ ಈಸಿ ಇದು. ಹಾಗೆ ನಾನಿಲ್ಲಿ ಮೇಲ್ಗಡೆ ಕೂಡ ಅದೇ ಪೈಪಿನ ಉಳಿದ ಭಾಗನ ಮೆಜರ್ ಮಾಡಿ ಅಂಟಿಸಿದ್ದೀನಿ. ಸೊ ಮೇನ್ ವರ್ಕ್ ಈಗಿರೋದು. ಸೊ ಈ ಇನ್ ಬಿಟ್ವೀನ್ ಈ ಪೈಪ್ಗಳ ನಡುವೆ ಮೆಜರ್ಮೆಂಟ್ ತಗೊಂಡು ಅದರ ನಂತರ ಆ ಅಳತೆಗೆ ಸನ್ ಬೋರ್ಡ್ ಅಥವಾ ಫೋಮ್ ಶೀಟನ್ನು ನಾವು ಕಟ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚು ಸ್ವಲ್ಪ ಕಡಿಮೆನೇ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಅದರ ಒಳಗಡೆ ಕೂತ್ಕೋಬೇಕಲ್ಲ, ಹಾಗಾಗಿ. ಸೊ ನಾನಿಲ್ಲಿ
ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಕಟ್ ಮಾಡ್ಕೊಳ್ಳಿಕ್ಕೆ. ಅದು ಫೋಮ್ ಶೀಟ್ ತುಂಬ ಗಟ್ಟಿಯಾಗಿರೋದ್ರಿಂದ ಈಸಿಯಾಗಿ ಕಟ್ ಆಗಲ್ಲ. ಸೊ ಒಂದು ಸಲ ಕಟ್ ಆದರೆ ಮತ್ತೆ ಅದು ರೀಯೂಸ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಎಳ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಾನು ಮೊದಲು ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರೇಡಿಯಂ ಕಟರ್ ಹೇಳಿದ್ನಲ್ವ, ಇದು ಶಾರ್ಪ್ ಆಗಿರಬೇಕು. ಈ ರೀತಿಯಾಗಿದೆ. ನಾನು ಸ್ಕೇಲ್ ಹೆಲ್ಪ್ ತಗೊಳ್ತಾ ಇದ್ದೀನಿ ಇಲ್ಲಿ, ಇಲ್ಲ ಅಂದರೆ ಅಡ್ಡ ಹೋಗ್ಬಿಡತ್ತೆ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೀಗ ರೆಡಿಯಾಗಿದೆ. ನಾನಿಲ್ಲಿ ಹಾಕಿದ್ದೀನಿ ನೋಡಿ, 2 ಕಟ್ ಮಾಡ್ಕೊಂಡಿದ್ದೆ ಶೀಟನ್ನು, ಒಂದು ಆ ಕಡೆ ಒಂದು ಈ ಕಡೆ ಹಾಕಿದ್ದೀನಿ. ಇದಕ್ಕೆ ನಾವೀಗ ಹ್ಯಾಂಡಲ್ ಮಾಡೋಣ. ನಾನು ಇದನ್ನು ಕೂಡ ಫೋಮ್ ಶೀಟು ಅಥವಾ ಸನ್ ಬೋರ್ಡಲ್ಲೇ ಮಾಡ್ತಾ ಇದ್ದೀನಿ. ಇದು 5 mm ಥಿಕ್ನೆಸ್ ಇರೋದ್ರಿಂದ ಹ್ಯಾಂಡಲಿಂಗ್ ನನಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಸೊ ಇದನ್ನು ಕಟ್ ಮಾಡಿ 2 ಪೀಸನ್ನು ಅಂಟಿಸ್ತೀನಿ ನಾನು. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕೇರ್ಫುಲ್ಲಾಗಿ ಇರಬೇಕು ಇದಕ್ಕೆ ಕಟ್ ಮಾಡುವಾಗ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಡ್ಡ ಹೋಗಿಬಿಡತ್ತೆ. ಸೊ ನೋಡಿ 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದೇ ಸೈಜಲ್ಲಿ ಇರಬೇಕು ನೋಡಿ. ಈಗ ಥಿಕ್ನೆಸ್ ಇನ್ನೂ ಚೆನ್ನಾಗಿದೆ. ಹ್ಯಾಂಡಲನ್ನು ನಾವು ಹಿಡಿಲಿಕ್ಕಾಗಬೇಕಲ್ವಾ, ಹಾಗಾಗಿ ನಾನು 2 ಶೀಟನ್ನು ಈಗ ಅಂಟಿಸ್ಕೊಳ್ತೀನಿ. ಇದಕ್ಕೆ ನಾನು ನ್ಯಾನೋ ಟೇಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನ್ಯಾನೋ ಟೇಪ್ ಸಾಕು, ಮತ್ತು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಸ್ವಲ್ಪ ಆಚೆ ಈಚೆ ಆದರೂ ಕಾಣಲ್ಲ ಇದು. ಸೊ ನೋಡಿ ಅದೇ ಲೆಂತಿಗೆ ನಾನು ಕಟ್ ಮಾಡಿ ಅಂಟಿಸ್ತಾ ಇದ್ದೀನಿ. ಈಗ ಹ್ಯಾಂಡಲ್ ರೆಡಿಯಾಗಿದೆ. ಇದನ್ನು ನಾವೀಗ ಸ್ಲೈಡಿಂಗ್ ಡೋರಿಗೆ ಅಂಟಿಸೋಣ. ಇದು ತುಂಬ ಈಸಿಯಾಗಿ ಮಾಡಬಹುದು. ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಲೈಡ್ ಆಗ್ತಾ ಇದೆ ಡೋರ್. ನಮ್ಮ ಸ್ಲೈಡಿಂಗ್ ಡೋರ್ ರೆಡಿಯಾಗಿದೆ. ಹಾಗೆ ನನ್ನ ಮೇಕ್ ಓವರ್ ಕೂಡ ಫಿನಿಶ್ ಆಯಿತು. ನೋಡಿ ಚೆನ್ನಾಗಿದೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.